ಇವತ್ತಿನ ಮಾಹಿತಿ ಕೊಡೋದಂದರೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಏನು ಅಂತ. ಅಂದರೆ ಐಸ್ ಬೇಬೀಸ್ ಏನಂತ. ಟೆಸ್ಟ್ ಬೇಬಿಲಿ 2 ವಿಧಗಳಿದೆ. ಒಂದು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು, ಇನ್ನೊಂದು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದಂಗೆಲ್ಲ ಸಕ್ಸಸ್ ಜಾಸ್ತಿ ಆಗ್ತಿರೋದು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ. ಅಂದರೆ ಏನಿದು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ, ಈಗ ಒಂದು IVF ಮಾಡಬೇಕಾದ್ರೆ ನಾವು ಎಗ್ಗನ್ನು ಬೆಳೆಸೋಕ್ಕೆ ಇಂಜೆಕ್ಷನ್ ಕೊಟ್ಟು ಸ್ಪರ್ಮನ್ನು ಎಗ್ಗು ಬೆಳೆದಾಗ ಅಂದರೆ 10 ದಿವಸ ಇಂಜೆಕ್ಷನ್ ತೊಗೊಂಡಾಗ 12th ಡೇ ಅದನ್ನು ಮಾಡ್ಕೊಂಡು ಎಗ್ಗೆಲ್ಲ ಆಚೆ ತೊಗೊಂಡಾಗ ಮತ್ತು ಸ್ಪರ್ಮ್ ತೊಗೊಂಡಾಗ ಎಂಬ್ರೇ ಮಾಡ್ತೀವಿ. ಎಂಬ್ರೇ ಮಾಡಿದಾಗ ಇಂಡೆಕ್ಸ್ ಸೈಕಲ್ ಅಂತಾರೆ. ಅಂದರೆ ಯಾವ ಮಂತು ಇಂಜೆಕ್ಷನ್ ತೊಗೊಂಡು ಮಾಡಿರ್ತೀವೋ ಅದು ಇಂಡೆಕ್ಸ್ ಸೈಕಲ್ ಅಂತಾರೆ. ಆದಷ್ಟು ಮಟ್ಟಿಗೆ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಟೈಮಲ್ಲೇ ಜಾಸ್ತಿ ಎಗ್ ಬರೋಂಗೆ ಮಾಡ್ತೀವಿ. ಅದರಿಂದ ಇಂಜೆಕ್ಷನ್ ಜಾಸ್ತಿ ಕೊಟ್ಬಿಟ್ಟು ಒಂದೇ ಸಲ 15 ಒಳಗಡೆ ಅಂದರೆ 15ರಿಂದ 18 ಒಳಗಡೆ ಮೊಟ್ಟೆ ಬರೋಂಗೆ ಮಾಡ್ತೀವಿ. ಅವಾಗೇನಾಗುತ್ತೆ, ಮೊಟ್ಟೆ ಜಾಸ್ತಿ ಬಂದಾಗ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಜಾಸ್ತಿ ರಿಲೀಸ್ ಆಗುತ್ತೆ. ಅದರಿಂದ ಹೈ E2 ಅಂತಾರೆ, ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆದಾಗ ನಾವು ಅದೇ ಟೈಮಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಎಂಬ್ರಿಯೋ ಹೋಗಿ ಅಂಡ್ಕೊಳ್ಳೋದಿಲ್ಲ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತೀವಿ, ಫ್ರೀಸ್ ಮಾಡಿರ್ತೀವಿ. ಅಂದರೆ ಎಂಬ್ರಿಯೋ ಮಾಡಿ ಡೇ 5ವರೆಗೂ ಗ್ರೋತ್ ಮಾಡಿ ಆಮೇಲೆ ಎಂಬ್ರಿಯೋನ ಸ್ಟೋರ್ ಮಾಡಿರ್ತೀವಿ. ಯಾಕೆ ಸ್ಟೋರ್ ಮಾಡಿರ್ತೀವಿ ಅಂದರೆ, ಇಂಡೆಕ್ಸ್ ಸೈಕಲಲ್ಲಿ ಅಂದರೆ ಆ ಯಾವ ಮಂತಲ್ಲಿ ನೀವು ಇಂಜೆಕ್ಷನ್ ತೊಗೊಂಡಿರ್ತೀರಲ್ಲ ಆ ಮಂತಲ್ಲಿ ನಿಮಗೆ IVF ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಅದು ಬಂದು ಅಂಟ್ಕೊಳ್ಳೋಕ್ಕೆ ಬಿಡೋದಿಲ್ಲ ಎಂಬ್ರಿಯೋನ. ಅಂದರೆ ಅದು ಅಡಿಸಿವ್ ಮಾಲಿಕ್ಯೂಲ್ ಜಾಸ್ತಿ ಇರ್ತದೆ, ಅದರಲ್ಲಿ ರಿಜೆಕ್ಟ್ ಮಾಡುತ್ತೆ ಎಂಬ್ರಿಯೋನ. ಮತ್ತು ರಿಸ್ಕ್ ಆಫ್ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ, ಹೈಪರ್ಸ್ಟಿಮೇಷನ್ ಆಗುತ್ತೆ. ಮತ್ತು ತಾಯಿಗೂ ಅಷ್ಟೇ ಎಗ್ಗು ದಪ್ಪ ಇರೋದ್ರಿಂದ ಮುಂದೆ ಮಗು ಆದ್ರೂ ಸಾಕು ಇನ್ನೂ ದಪ್ಪ ಆಗಿಬಿಟ್ಟು ಎದೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ, ಹೊಟ್ಟೆಲಿ ನೀರು ತುಂಬಿಕೊಳ್ಳುತ್ತೆ. ಅದು ಒಂಥರ ಏನೋ ಒಂದು ಬಂದಂಗೆ ಮತ್ತು ಇನ್ನೊಂದು ಕಡೆ ಕಾಂಪ್ಲಿಕೇಶನ್ ಬರೋ ಬದಲು ಅದನ್ನು ಎಂಬ್ರಿಯೋನ ಫ್ರೀಸ್ ಮಾಡಿರ್ತೀವಿ. ಆ ಫ್ರೋಝನ್ ಎಂಬ್ರಿಯೋಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಸೆಂಟ್ರಲ್ಲಿ 90% 96% ಎಲ್ಲರಿಗೂ ಫ್ರೋಝನ್ ಎಂಬ್ರಿಯೋಸ್ ಮಾಡ್ತೀವಿ. ಯಾಕೆ ಅಂದರೆ ಹೇಳ್ತೀನಿ ನೋಡಿ. ಒಂದು ಸಕ್ಸಸ್ ಫ್ರೋಝನ್ ಎಂಬ್ರಿಯೋಸ್ ತುಂಬ ಚೆನ್ನಾಗಿದೆ. ಮತ್ತು ಟೆಕ್ನಿಕ್ ಆಫ್ ಫ್ರೀಸಿಂಗ್ ಇದೆಲ್ಲ ನಮ್ಮಲ್ಲಿ ಮ್ಯಾನ್ ಪವರ್, ಅದು ಅವರು ತುಂಬ ಟ್ರೈನ್ ಆಗಿರ್ತಾರೆ. ಮತ್ತು ಎಲ್ಲ ಮೆಟೀರಿಯಲ್ಸನ್ನ ಥಿಂಗ್ಸ್ ಎಲ್ಲ ಇದೆ ಚೆನ್ನಾಗಿರೋದು. ಪ್ಲ್ಯಾನ್ ಮಾಡಿಬಿಟ್ಟು ಫ್ರೋಝನ್ ಎಂಬ್ರಿಯೋಸನ್ನ ಮಾಡ್ಕೊಳ್ಳೋದು. ಏನಂದರೆ ಪ್ಲ್ಯಾನಿಂಗು, ನೆಕ್ಸ್ಟ್ 1 ಮಂತು ಅಥವಾ 2 ಮಂತ್ಸ್ ಗ್ಯಾಪ್ ಕೊಟ್ಬಿಟ್ಟು ಯಾವಾಗ ನಾರ್ಮಲಾಗಿ ಬಂದಿರ್ತಾರೆ ಓವರೀಸ್ ಎಲ್ಲ, ಅವ್ರು ಫಿಸಿಯೋಲಾಜಿಕಲಿ ನಾರ್ಮಲಾಗಿ ಎಲ್ಲ ಹೆಲ್ದಿ ಆಗಿದ್ದರೆ ಆ ಮಂತಲ್ಲಿ ಪೀರಿಯಡ್ ಆಗಿ 2nd or 3rd ಡೇಯಿಂದ ಸ್ಟಾರ್ಟ್ ಮಾಡಿದೆ ಟ್ರೀಟ್ಮೆಂಟ್. ಇದರಿಂದ ಏನಾಗುತ್ತೆ, ನಮ್ಮ ಏನೇನು ಕಾಂಪ್ಲಿಕೇಶನ್ ಆಗೋಗಿತ್ತು ಫಸ್ಟ್ ಸೈಕಲ್ ಇಂಡೆಕ್ಸ್ ಸೈಕಲ್ ಎಲ್ಲ ಅವಾಯ್ಡ್ ಮಾಡ್ತೀವಿ. ಎಗ್ಗಿನ ತೊಗೊಂಡು ಎಂಬ್ರೇ ಮಾಡಿ ಸ್ಟೋರ್ ಮಾಡಿದಾಗ ಅದನ್ನು ಪರ್ಮನೆಂಟಾಗಿ ಇಟ್ಕೊಳ್ತೀವಿ. ಅಂದರೆ ಯು ಕ್ಯಾನ್ ಕೀಪ್ ಅಪ್ ಟು 10 years ಇಡ್ಬೋದು, 10 ವರ್ಷವರೆಗೂ ಇದೆ, ಇಲ್ಲಿವರೆಗೂ ಇಡ್ಬೋದು, ಏನಾಗಲ್ಲ. ಅದನ್ನು ಇವತ್ತು ಸ್ಟೋರ್ ಮಾಡಿದ ಎಂಬ್ರಿಯೋನ ನೀವು 10 ವರ್ಷ ಆದಮೇಲೆ ಬಂದು ಹಾಕ್ಬೋದು. ಅಥವಾ ಇವಾಗ ಹಾಕ್ಕೊಂಡು ನೆಕ್ಸ್ಟ್ ಮಂತಲ್ಲಿ ಹಾಕ್ಕೊಂಡು ಆಮೇಲೆ ಸೆಕೆಂಡ್ ಬೇಬಿಗೆ ಅದೇ ಎಂಬ್ರಿಯೋನ 5 ವರ್ಷ ಆದಮೇಲೆ ಬಂದು ಹಾಕ್ಬೋದು. ಅಂದರೆ ಏನರ್ಥ, ನಿಮಗೆ ಪ್ಲ್ಯಾನಿಂಗ್ ಅಂತ ಮಾಡ್ಬೋದು. ಒಂದೇ ಸಲ ನಾವು ಎಗ್ಗನ್ನು ತೊಗೊಂಡು ಸ್ಟೋರ್ ಮಾಡಿದಾಗ ಎಂಬ್ರಿಯೋ ಇಟ್ಕೊಂಡಾಗ ನಮಗೆ ಒಂದು ಅಥಾರಿಟಿ ಇರುತ್ತೆ, ಯಾವಾಗಾದರೂ ಲೈನಿಂಗ್ ಚೆನ್ನಾಗಿ ಬಂದಾಗ ಹಾಕ್ತಾ ಹೋಗೋದು. ಈ ಫ್ರೋಝನ್ ಎಂಬ್ರಿಯೋಸಲ್ಲಿ ಏನು ಮಾಡ್ತೀವಿ, ಫಸ್ಟ್ ಪೀರಿಯಡ್ ಆಗಿ 2nd or 3rd ಡೇ ಬಂದು ಅವರು ಸ್ಕ್ಯಾನಿಂಗ್ ಮಾಡ್ತೀವಿ. ಮತ್ತು ಅದ್ರ ಲೈನಿಂಗ್ ಎಲ್ಲ ನೋಡ್ಕೊಳ್ತೀವಿ. ಲೈನಿಂಗ್ ನೋಡಿಕೊಂಡು ಅದ್ರ ಪ್ರಕಾರ ಯಾವ ಪ್ರೋಟೋಕಾಲ್ ಸ್ಟಾರ್ಟ್ ಮಾಡಬೇಕಂತ ಸ್ಟಾರ್ಟ್ ಮಾಡ್ತೀವಿ. 10 ದಿವಸ, 12 ದಿವಸ, 16 ದಿವಸ, 18 ದಿವಸ ಒಳಗಡೆ ನಿಮ್ಗೆ ಯಾವಾಗ ಎಂಡೋಮೆಟ್ರಿಯಮ್ ರಿಸೆಪ್ಟಿವಿಟಿ ಇರುತ್ತೆ, ಅಂದರೆ ಯಾವಾಗ ಎಂಡೋಮೆಟ್ರಿಯಮ್ ಟ್ರಿಪಲ್ ಲೇಯರ್ ಇರುತ್ತೆ, 3 ಲೇಯರ್ ಇರಬೇಕು, ಮತ್ತು ಬ್ಲಡ್ ಫ್ಲೋ ತುಂಬ ಚೆನ್ನಾಗಿರಬೇಕು, ಮತ್ತು ಥಿಕ್ನೆಸ್ಸು ಅಬೌವ್ 8 ಇದ್ದರೆ ಆಫ್ಟರ್ 5 ಡೇಸ್ವರೆಗೂ ಇಂಜೆಕ್ಷನ್ ಕೊಟ್ಟು ಅಂದರೆ ಪ್ರೊಜೆಸ್ಟ್ರಾನ್ ಕೊಟ್ಟು ಅದನ್ನು ಎಂಬ್ರಿಯೋ ಹಾಕ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ಫ್ರೋಝನ್ ಎಂಬ್ರಿಯೋಸಲ್ಲಿ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ 80ರಿಂದ 90% ಬರುತ್ತೆ. ಯಾಕೆಂದರೆ ಆ ಎಂಬ್ರಿಯೋ ಇರೋದು ಆಲ್ರೆಡಿ ನಮ್ಮ ಹತ್ರ ಗ್ರೇಡ್ A ಗ್ರೇಡ್ B ಇರುತ್ತೆ, 5AA 5BB ಅಥವಾ 4AA 4BB ಇರುತ್ತೆ. 2 ಎಂಬ್ರಿಯೋನ ಅಕಾರ್ಡಿಂಗ್ ಟು ದೇರ್ ಏಜ್ ಕ್ರೈಟೀರಿಯಾ ಟ್ರಾನ್ಸ್ಫರ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಎಲ್ಲನೂ ಸಕ್ಸಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಫಾಲೋ ಆನ್ ಆದಾಗ ಅಂದರೆ ಟ್ರಾನ್ಸ್ಫರ್ ಮಾಡಬೇಕು ಅವರಿಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. 15 ದಿವಸ ಮೆಡಿಸಿನ್ಸ್ ಇರುತ್ತೆ. ಮತ್ತು 12th or 13th ಡೇ ಅವರು ಬ್ಲಡ್ ಟೆಸ್ಟ್ ಚೆಕ್ ಮಾಡ್ತೀವಿ. ಇದರಿಂದ ಏನಾಗ್ತಂದರೆ 2 ಎಂಬ್ರಿಯೋ ಹಾಕಿದಾಗ ಅಲ್ಲಿ ರಿಸೆಪ್ಟಿವಿಟಿ ತುಂಬ ಹೈ ಇರುತ್ತೆ. ಆಮೇಲೆ ಹಾಕಿದ್ದು ಅಂಟ್ಕೊಳ್ಳುತ್ತೆ, ಇಂಪ್ಲಾಂಟೇಷನ್ ಕರೆಕ್ಟಾಗಿ ಆಗುತ್ತೆ, 1 ಅಥವಾ 2 ಎಂಬ್ರಿಯೋ ಆಗುತ್ತೆ, ಮಗು ಆಗುತ್ತೆ. ಅದನ್ನು ಕಂಟಿನ್ಯೂ ಮಾಡೋದು ನಮ್ಮ ಸೆಕೆಂಡ್ ಪಾರ್ಟ್ ಇರುತ್ತೆ. ಸೊ ಅದಕ್ಕೇ ಇತ್ತೀಚಿನ ಕಾಲದಲ್ಲಿ ಹೆಂಗಂದರೆ ವರ್ಲ್ಡ್ ಹ್ಯಾಸ್ ಮೂವ್ ಟು ದಿ ಫ್ರೋಝನ್ ಎಂಬ್ರಿಯೋಸ್, ಐಸ್ ಬೇಬೀಸ್ ಅಂತಾರೆ. ಈ ಥರ ಮಗು ಬೆಳವಣಿಗೆ ಆಗಿ ಬರೋದ್ರಿಂದ ಯಾವುದೇ ರೀತಿಯ ನಿಮಗೆ ಮಗುಗೆ ಅಬ್ಬಂತರ ಇರೋದಿಲ್ಲ, ಮತ್ತು ಯಾವುದೇ ರೀತಿಯ ಅನಾಮಲಿಸ್ ಇರೋದು, ಮತ್ತು ಬೇಬಿಗೆ ಏನೋ ಡಿಫೆಕ್ಟ್ ಬರೋದು, ಯಾವುದೇ ರೀತಿಯ ಒಂದು ಡಿಫೆಕ್ಟ್ ಬರೋದಿಲ್ಲ ಇದರಲ್ಲಿ. ಏಕೆಂದರೆ ಸೈನ್ಸು ತುಂಬ ಪೂರ್ವವಾಗಿದೆ. ಎಂಬ್ರಿಯೋನ ಇವಾಗ ಸ್ಟೋರ್ ಮಾಡಿರೋದು 10 ವರ್ಷ ಇಟ್ಕೊಂಡು ಹಾಕ್ಕೊಂಡ್ರೂ ಯಾವುದೇ ರೀತಿ ಡಿಫೆಕ್ಟ್ ಬರೋದಿಲ್ಲ. ಸಪೋಸ್ ನಿಮಗೆ ಫಸ್ಟ್ ಸೈಕಲ್ ಫ್ರೋಝನ್ ಎಂಬ್ರಿಯೋಸ್ ಸಕ್ಸಸ್ ಆಗಲ್ಲ ಅಂದ್ಕೊಳ್ಳಿ,
ಮತ್ತು ರಿಮೈನಿಂಗ್ ಎಂಬ್ರೇಸ್ ಈಗ 10 ಬಂದರೆ 2 ಹಾಕಿರ್ತೀವಿ ಅಂದ್ಕೊಳ್ಳಿ, ಇನ್ನೂ 8 ಇರುತ್ತೆ ಬ್ಯಾಕಪ್. ಆ 8ಅನ್ನು 1 ತಿಂಗಳು ಗ್ಯಾಪ್ ಕೊಟ್ಕೊಂಡು ಅಥವಾ ನೆಕ್ಸ್ಟ್ ಮಂತೇ ಹಾಕೋಬೋದು. ಈಗ ಮಧ್ಯದಲ್ಲಿ ಆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ಗೂ ನೆಕ್ಸ್ಟ್ ಟ್ರಾನ್ಸ್ಫರ್ಗೂ ಏನೋ ಗ್ಯಾಪ್ ಕೊಡದೇನೋ ಹಂಗೆ ಮಾಡ್ಬೋದು. ಯಾವುದೇ ರೀತಿಯ ಸಕ್ಸಸ್ಸು ಡಿಕ್ರೀಸ್ ಆಗೋದು ಆ ರೀತಿ ಯಾವುದೇ ರೀತಿ ಇಲ್ಲ. ಮತ್ತು ಫ್ರೋಝನ್ ಎಂಬ್ರಿಯೋಸಲ್ಲಿ ನೀವು ಪ್ಲ್ಯಾನಿಂಗ್ ಮಾಡ್ಬೋದು. ನಿಮಗೆ ನೆಕ್ಸ್ಟ್ ಮಂತಲ್ಲಿ ಮದುವೆ ಇತ್ತು ಅಥವಾ ಫಂಕ್ಷನ್ ಇತ್ತು ಅಂದರೆ ಆ ಮಂತ್ ಬಿಡದೆ ನೆಕ್ಸ್ಟ್ ಮಂತ್ ಹಾಕ್ಬೋದು. ಇದರಿಂದ ನಿಮ್ಮ ಸೂಕ್ತವಾಗಿ ನಿಮಗೆ ಅನುಕೂಲ ಥರ ನೀವು ಮಾಡ್ಕೋಬೋದು. ಅದನ್ನು ಡಾಕ್ಟ್ರಿಗೆ ಹೇಳ್ಬೋದು, ನೀವು ಯಾವ ರೀತಿ ಯಾವಾಗ ಬರ್ತೀರಾ ನೀವು ಅಂತ ಹೇಳ್ಬೋದು. ಮತ್ತು ನೀವು ಇಲ್ಲಿ ದೂರನೇ ಇದ್ದರೆ ನಿಮ್ಗೆ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಅಂದರೆ ನಿಮ್ಮ ಲೈನಿಂಗನ್ನು ಬೆಳೆಸೋಕ್ಕೆ ಒಂದು ಚಾರ್ಟ್ ಬರ್ಕೊಡ್ತೀವಿ. ಅದನ್ನು ತೊಗೊಂಬಿಟ್ಟು ಅಲ್ಲೇ ಮನೆ ಊರು ದೂರ ಇದ್ದರೆ ಅಥವಾ ಒಂದು 500 600 ಕಿಲೋಮೀಟ್ರ್ 800 ಕಿಲೋಮೀಟರ್ಸ್ ಇದ್ದರೆ ಅಲ್ಲೇ ಮಾತ್ರ ತೊಗೊಂಡು ಸೆಕೆಂಡ್ ಇಯರ್ ತೊಗೊಂಡು 10th ರೇಗಿಲ್ಲಿ ಬರ್ಬೋದು. ಅಂದರೆ ಕನ್ವೀನಿಯನ್ಸು ಯಾವ ರೀತಿ ನಿಮಗೆ ಸೂಟಬಿಲಿಟಿ ಆಗ್ತೋ ಆ ರೀತಿ ನಾವು ಕನ್ವರ್ಟ್ ಮಾಡ್ಬೋದು. ಇದರಿಂದ ಫ್ರೋಝನ್ ಎಂಬ್ರೇಸು ತುಂಬ ಫ್ರೆಂಡ್ಲಿ ಇರುತ್ತೆ, ಪೇಷಂಟ್ ಫ್ರೆಂಡ್ಲಿ, ಡಾಕ್ಟರ್ ಫ್ರೆಂಡ್ಲಿ ಮತ್ತು ಸಕ್ಸಸ್ ಫ್ರೆಂಡ್ಲಿ ಇರುತ್ತೆ. ಇದರಿಂದ ತುಂಬ ಸಕ್ಸಸ್ ಜಾಸ್ತಿ ಆಗುತ್ತೆ. ಇದು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಬಗ್ಗೆ ತುಂಬ ಮಾಹಿತಿ ಕೊಟ್ಟಾಯಿತು. ಮತ್ತು ನಿಮಗೆ ಏನಾದರೂ ಕ್ವೈರೀಸ್ ಇದ್ದರೆ ನಮ್ಮ ಯೂಟ್ಯೂಬಲ್ಲಿ ಅಥವಾ ನಮ್ಮ ಎನ್ಕ್ವೈರಿ ಬಾಕ್ಸಲ್ಲಿ ನೀವು ನಿಮ್ಮ ಕ್ವಶನನ್ನು ಹಾಕ್ಬೋದು.